ಬರೀ 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 ಹುಗ್ಗಿ ಮಾಡೋಣ. ಹುಗ್ಗಿಯನ್ನು ನೀವು ಪಾಲಿಷ್ ಮಾಡಿದ ಗೋಧಿ ಅಥವಾ ಸದಕದಲ್ಲಿ ಕೂಡ ಮಾಡಬಹುದು. ನಾವಿಲ್ಲಿ ಪಾಲಿಷ್ ಮಾಡಿದ ಗೋಧಿಯನ್ನು ತಂದೆವು. ಒಂದು ಅರ್ಧ kg ಗೋಧಿ ಇದಾವು. ಇದನ್ನು ಏನು ಮಾಡಬೇಕು, ಸಣ್ಣಗೆ ಸ್ವಲ್ಪ ಕಲ್ಲಾಗ ಹೊಡ್ಕೋಬೇಕು. ಆ ದೊಡ್ಡ ಕಾಳನ್ನು ಸಣ್ಣ ಕಾಳು ಮಾಡ್ಕೋಬೇಕು. ಆಮೇಲೆ ಒಂದು ಗಡಿಗೆಯಲ್ಲಿ ನೀರನ್ನು ಕಾಯಕ್ಕೆ ಇಡಬೇಕು. ನೀರು ಒಂದು ಕುದಿಯಾಕತ್ತ ಮೇಲೆ ಅಂದರೆ ಅದು ಒಂದು ಬಾಯ್ಲ್ ಆಗಂತ ಏನು ಮಾಡಬೇಕು, ಒಂದು ಸದಕವನ್ನು ಅಥವಾ ಗೋಧಿಯನ್ನು ನೀವು ಅದರಲ್ಲಿ ಹಾಕಬೇಕು. ಅದಕ್ಕೆ ಒಂದಿಷ್ಟು ಗೋಡಂಬಿಗಳು, ಒಂದು ಸ್ವಲ್ಪ ಶೇಂಗಾ ಕಾಳುಗಳು, ಒಂದು ಅರ್ಧ ಉಳ್ಳಿಗಡ್ಡೆಯನ್ನು ಹಾಕಬೇಕು. ಉಳ್ಳಿಗಡ್ಡೆ ಹಾಕೋದ್ರೆ ಏನಾಗತ್ತೆ, ಎಲ್ಲ ಕಡೆ ನಾವು ಹಾಕುವಂಥ ಬೆಲ್ಲ ಸಕ್ಕರೆ ಎಲ್ಲ ಕಡೆ ಅದು ಚೆನ್ನಾಗಿ ಮಿಕ್ಸ್ ಆಗತ್ತೆ. ಹಾಗೆ ಒಂದು ಸ್ವಲ್ಪ ಅರ್ಧ ಚಮಚದಷ್ಟು ಎಣ್ಣೆಯನ್ನು ಅಡುಗೆ ಎಣ್ಣೆಯನ್ನು ಹಾಕೋದ್ರಿಂದ ಏನಾಗತ್ತೆ, ಅದು ಉಕ್ಕುವುದಿಲ್ಲ, ಉಕ್ಕಿ ಹೊರಗಡೆ ಬರುವುದಿಲ್ಲ. ಈಗ ಅದನ್ನು ಮುಚ್ಚಿಡಬೇಕು. ಮತ್ತು ನಡು ಸ್ವಲ್ಪ ತೆಗೆದು ನೋಡಿ ತಿರುಗಾಡಬೇಕು. ನೀರು ಕಮ್ಮಿ ಆಗಿರ ನೀರು ಹಾಕಬೇಕು, ಇಲ್ಲಿದ್ದರೆ ಅದು ಬಡ್ಡೆಯಲ್ಲಿ ಹತ್ತಿ ಬಿಡ್ತದೆ, ಅಂದರೆ ಕರಗ ಆಗಿಬಿಡ್ತದೆ. ಅದರ ಜೊತೆಗೇನೆ ನಾವು ಏಲಕ್ಕಿ ಮತ್ತು ಕೊಬ್ಬರಿಯ ಒಂದು ಪೇಸ್ಟನ್ನು ರೆಡಿ ಮಾಡಿ ಅದನ್ನು ಕೂಡ ಅದಕ್ಕೆ ಸೇರಿಸಬೇಕು. ನೀವು ಇದಕ್ಕೆ ಸಕ್ಕರೆ ಅಥವಾ ಬೆಲ್ಲ ಯಾವುದನ್ನು ಬೇಕಾದರೂ ಸ್ವೀಟಿಗೆ ಹಾಕಬಹುದು. ನಾವಿಲ್ಲಿ ಸಕ್ಕರೆ ಮತ್ತು ಸ್ವಲ್ಪ ಬೆಲ್ಲವನ್ನು ಎರಡನ್ನೂ ಮಿಕ್ಸ್ ಮಾಡಿರ್ತೀವಿ. ನಿಮಗೆ ಎಷ್ಟು ಸ್ವೀಟ್ ಬೇಕು ಅದ್ರ ಮೇಲೆ ಹಾಕೊಂಡು ನೋಡ್ಕೊಂಡು ನೀವು ಒಂದು ಇದನ್ನ ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕೋರಿ. ಆಮೇಲೆ ಒಂದು 10ರಿಂದ 15 ನಿಮಿಷ ಕುದಿಸಿದ ನಂತರ ಹುಗ್ಗಿ ಸವಿಯಲು ಸಿದ್ಧ ಆಗುತ್ತದೆ. ನೋಡಿ ಎಲ್ಲ ರೆಡಿ ಆಗೈತಿ. ಅದ್ರ ನೋಡಿ ಹುಗ್ಗಿ ಜೊತೆಗೆ ತುಪ್ಪ ಇದ್ರೆ ಅನುಕೂಲ ಆಕತಿ. ಯಾಕಂದ್ರೆ ಹಾಲು ಹಾಕೋದ್ರಿಂದ ಅದ್ರ ಸ್ವೀಟ್ನೆಸ್ ಕಮ್ಮಿ ಆಕತಿ. ನಾವಿಲ್ಲಿ ತುಪ್ಪಾಟ ಹಾಕೊಳತ್ತೀವಿ.